ನಿಮಗೂ ಕೂಡ ನಿಮ್ಮ ಜಿಮೇಲ್ ಸ್ಟೋರೇಜ್ ಫುಲ್ ಆಗಿ ಈ ರೀತಿಯ ಪದೇ ಪದೇ ಮೆಸೇಜ್ ಬರ್ತಾ ಇದೆನಾ? ಈಗ ಹೇಳುವಂತಹ 2 ಮೆಥಡ್ ನ ಫಾಲೋ ಮಾಡಿ ನಿಮ್ಮ ಸ್ಟೋರೇಜ್ ಪಕ್ಕಾ ಕ್ಲಿಯರ್ ಆಗುತ್ತೆ. ವಿಡಿಯೋ ಸೇವ್ ಮಾಡ್ಕೊಳ್ಳಿ, ಮುಂದೆ ಮರ್ತೋದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಜಿಮೇಲ್ ಲಾಗಿನ್ ಆಗಿ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಹೋಗಿ ಸಿ ಆಲ್ ಸೆಟ್ಟಿಂಗ್ ನ ಕೊಡಿ. ನಂತರ ಇಲ್ಲಿ ಇನ್ಬಾಕ್ಸ್, ಇಲ್ಲಿ ಎಲ್ಲಾ ಕ್ಯಾಟಗರೀಸ್ ನ ಟಿಕ್ ಮಾಡ್ಕೊಳ್ಳಿ. ಸೇವ್ ಚೇಂಜಸ್ ಕೊಡಿ. ಇಲ್ಲಿ ಮೇಲ್ಗಡೆ ಆ ಎಲ್ಲಾ ಕ್ಯಾಟಗರೀಸ್ ನಿಮ್ಗೆ ಕಾಣುತ್ತೆ. ಇಲ್ಲಿ ಯಾವೆಲ್ಲ ಕ್ಯಾಟಗರೀಸ್ ಅಲ್ಲಿ ಸ್ಪ್ಯಾಮ್ ಮೇಲ್ಸ್ ಇರುತ್ತಲ್ಲ ಅದನ್ನ 1 by 1 ನೀವು ಡಿಲೀಟ್ ಮಾಡಬಹುದು. ಏನಿಲ್ಲ, ಆ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಆಲ್ ಕೊಟ್ಟು ಡಿಲೀಟ್ ಕೊಡಿ. ಆ ಎಲ್ಲ ಡಿಲೀಟ್ ಆದ ಫೈಲ್ ನಿಮ್ಗೆ ಇಲ್ಲಿ ಥ್ರಾಶ್ ಅಲ್ಲಿ ಸಿಗುತ್ತೆ. ಮತ್ತೆ ಥ್ರಾಶ್ ನ ಓಪನ್ ಮಾಡಿ, ಎಂಪ್ಟಿ ಥ್ರಾಶ್ ನೌ ಓಕೆ ಕೊಡಿ. ಅಷ್ಟೇ. ಈಗ ಸೆಕೆಂಡ್ ಮೆಥಡ್, ಸರ್ಚ್ ಅಲ್ಲಿ ಹೋಗಿ ಅನ್ಸಬ್ಸ್ಕ್ರೈಬ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮ್ಗೆ ಅನ್ವಾಂಟೆಡ್ ಹಾಗೂ ಎಲ್ಲಾ ಮೇಲ್ಸ್ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಫಿಲ್ಟರ್ ಅಲ್ಲಿ ಹೋಗಿ ಕ್ರಿಯೇಟ್ ಫಿಲ್ಟರ್ ಕೊಟ್ಟು ಚೂಸ್ ಲೇಬಲ್ ಅಲ್ಲಿ ನ್ಯೂ ಲೇಬಲ್ ಕೊಡಿ. ಇಲ್ಲಿ ಅನ್ಸಬ್ಸ್ಕ್ರೈಬ್ ಅಂತ ಹೆಸರು ಕೊಟ್ಟು ಕ್ರಿಯೇಟ್ ಮಾಡಿ. ಜೊತೆಗೆ ಈ ಲಾಸ್ಟ್ ಒನ್ ಆಪ್ಷನ್ ಕೂಡ ಟಿಕ್ ಇರ್ಲಿ. ನಂತರ ಕ್ರಿಯೇಟ್ ಫೋಲ್ಡರ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಅನ್ಸಬ್ಸ್ಕ್ರೈಬ್ ಅಂತ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಅದನ್ನ ಓಪನ್ ಮಾಡಿ, ಸೆಲೆಕ್ಟ್ ಆಲ್ ಕೊಟ್ಟು ಡಿಲೀಟ್ ಕೊಡಿ. ಅದನ್ನ ಮತ್ತೆ ನೀವು ಥ್ರಾಶ್ ಫೋಲ್ಡರ್ ಅಲ್ಲಿ ಹೋಗಿ ಆ ಎಲ್ಲ ಇಮೇಲ್ಸ್ ನ ಡಿಲೀಟ್ ಮಾಡ್ಬಿಟ್ರೆ ನಿಮ್ಮ ಜಿಮೇಲ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಆ ಮೇಲ್ಸ್ ನ ಡಿಲೀಟ್ ಮಾಡೋ ಮುಂಚೆ ಒಮ್ಮೆ ಬ್ಯಾಂಕ್ ರಿಲೇಟೆಡ್ ಮೇಲ್ಸ್ ಅಥವಾ ಯಾವ್ದಾದ್ರು ಇಂಪಾರ್ಟೆಂಟ್ ಮೇಲ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ.